ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನಲ್ಗೆ ಸ್ವಾಗತ. ಚಳ್ಳಕೆರೆ ತಾಲೂಕಿನ ಕಾಲುವೆಹಳ್ಳಿ ಗ್ರಾಮದಲ್ಲಿ ರೈತರ ಜಮೀನುಗಳಿಗೆ ನುಗ್ಗಿದ ಕಳ್ಳರ ತಂಡವೊಂದು ಶ್ರೀಗಂಧದ ಮರಗಳನ್ನು ಕತ್ತರಿಸಿ ಕಳ್ಳತನ ಮಾಡಿರುವ ಘಟನೆ ನಡೆದಿದೆ. ರಾಜ್ಯ ರೈತ ಸಂಘದ ಹಿರಿಯ ಉಪಾಧ್ಯಕ್ಷ ಕೆಪಿ ಭೂತಯ್ಯ ಅವರ ತೋಟ ಸೇರಿದಂತೆ ರೈತರಾದ ತಿಮ್ಮಣ್ಣ, ಹೋಬಣ್ಣ ಮತ್ತಿತರ ಜಮೀನುಗಳಿಂದ 20ಕ್ಕೂ ಹೆಚ್ಚು ಶ್ರೀಗಂಧದ ಮರಗಳನ್ನು ಕತ್ತರಿಸಲಾಗಿದೆ. ರಾತ್ರಿ ವೇಳೆ ಕಳ್ಳರು ಕೃತ್ಯ ಎಸಗಿರುವುದರಿಂದ ಗ್ರಾಮದಲ್ಲಿ ರೈತರು ಆತಂಕಕ್ಕೊಳಗಾಗಿದ್ದಾರೆ. ರೈತರು ವರ್ಷಗಳ ಕಾಲ ಕಷ್ಟಪಟ್ಟು ಬೆಳೆಸಿದ ಶ್ರೀಗಂಧದ ಮರಗಳನ್ನು ಕತ್ತರಿಸಿ ನಾಶಪಡಿಸಿರುವುದು ಖಂಡನೀಯ. ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಕೆಪಿ ಭೂತಯ್ಯ ಆಗ್ರಹಿಸಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ರಾತ್ರಿ ವೇಳೆ ಪೊಲೀಸ್ ಗಸ್ತು ಹೆಚ್ಚಿಸಬೇಕು. ಶ್ರೀಗಂಧದ ಮರಗಳ ಕಳ್ಳತನ ನಿರಂತರವಾಗಿ ನಡೆಯುತ್ತಿರುವುದರಿಂದ ರೈತರು ಮರಗಳನ್ನು ಬೆಳೆಸಲು ಹಿಂದೇಟು ಹಾಕುವಂತಾಗಿದೆ. ಮರ ಬೆಳೆಸಿ ಕೊನೆಗೆ ಬೇರೆಯವರ ಕೈಗೆ ಒಪ್ಪಿಸುವ ಪರಿಸ್ಥಿತಿ ಇದ್ದರೆ ರೈತರು ಯಾಕೆ ಶ್ರಮಿಸಬೇಕು ಎಂದು ಶ್ರೀಗಂಧ ಬೆಳೆಗಾರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶ್ರೀಗಂಧದ ಮರಗಳ ಕಳ್ಳತನಕ್ಕೆ ಕಡಿವಾಣ ಹಾಕಿ ರೈತರಿಗೆ ಸೂಕ್ತ ಭದ್ರತೆ ಒದಗಿಸುವಂತೆ ಪೊಲೀಸ್ ಇಲಾಖೆಗೆ ರೈತರು ಒತ್ತಾಯಿಸಿದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಕೆಪಿ ಭೂತಯ್ಯ ಅಂತ. ಹ್ಞೂ ಸರ್, ಹೇಳಿ ಸರ್. ಏನಾಗಿದೆ ಸರ್ ನಿಮ್ಮ ಹೊಲದಲ್ಲಿ ಪ್ರಾಬ್ಲಮ್? ಕಾಲುವೆಹಳ್ಳಿ. ಹಾಂ ನಮ್ಮ ಹೊಲದಲ್ಲಿ ರಿಜಿಸ್ಟರ್ ನಂಬರ್ 106/2. ಹಾಂ ಇದರಲ್ಲಿ ಸುಮಾರು ನಮ್ದು 10 ಎಕರೆ ಜಮೀನು. ಹಾಂ ಅದರಲ್ಲಿ 1000 ಶ್ರೀಗಂಧ ಗಿಡವನ್ನು ಹಾಕಿದ್ವಿ. ಹ್ಞೂ ಸರ್, ಶ್ರೀಗಂಧ ಗಿಡ ಹಾಕಿದ್ವಿ. ಹಾಂ ಇನ್ನು ಉಳಿದ ಜಮೀನಾಗೆ 500 ನಿಂಬೆ ಗಿಡ, ಹಾಂ 500 ಮಾವಿನ ಗಿಡ, ಹಾಂ 1000 ತೇಗ, ಹಾಂ 1000 ಮಹಾಗಾನಿ, ಹ್ಞೂ 500 ನೇರಳೆ ಗಿಡ, ಹಾಂ 500 ಮೆಣಸಿನ ಗಿಡ ಇವೆಲ್ಲ ಹಾಕಿ ಏನೋ ಒಂದು ದುಡ್ಡು ಮಾಡಮ್ಮನ ಮತ್ತು ಮಾಡಿದ ಸಾಲ ತೀರ್ಸೋಕ್ಕಾಗಲ್ಲ ಅಂತ ಹಾಂ ಆ ಶ್ರೀಗಂಧ ಬೆಳೆಗಳನ್ನು ಹಾಕ್ಸಿದ್ವಿ ಸರ್. 1000. ಹಾಂ 7 ವರ್ಷ ಆಗಿದೆ. ಹಾಂ 7 ವರ್ಷದ ಸಸಿಗಳು. ಸಸಿಗಳು ಹಾಂ ಹಾಂ ಅವಿನ ಕಡಿತಕ್ಕೆ ಬಂದಿಲ್ಲ. ಹಾಂ ಇದರಲ್ಲಿ ನಾವು ಪೋಷಣೆ ಮಾಡಿ ಏನೋ ಸಾಲ ತೀರಿಸ್ಕೊಂಡು ಒಂದು ನೆಮ್ಮದಿಗಿರೋಣ ಅಂತ ಹೋದರೆ ಮೊನ್ನೆ ರಾತ್ರಿ 13/8/2026 ರಾತ್ರಿ ಗುರುವಾರ ರಾತ್ರಿಗೆ ಕಳ್ಳರು ಬಂದು 10 ಮರವನ್ನು ನಾವು ಕಡ್ಕೊಂಡೋಗಿದ್ದಾರೆ. ಈ ಥರ ಮರ ಅಂದರೆ ಎಷ್ಟು ಬೆಲೆ ಬಾಳ್ಬೋದು ಅಥವಾ ಎಷ್ಟು ಕೆ ಜಿ ಬರ್ಬೋದು ಅಂತ ಮುಂದೆ ದೊಡ್ಡವಾದ್ರೆ 12-15 ವರ್ಷ ಆಗಿಬಿಟ್ರೆ ಒಂದು ಮರ ಲಕ್ಷ ಹೌದು, ಒಂದು ಮರಕ್ಕೆ. ಈಗ ಸಸಿಗಳಾಗಿರೋದ್ರೆ ಇನ್ನು ಅವಧಿ ಇನ್ನೂ 10 ವರ್ಷ ಐತಿ. ಅಷ್ಟಾಗಿ ಕರೆದು ಬಿಡೋದಾರೆ. ನಮ್ಮದು ತೊಳಕು ಪೊಲೀಸ್ ಲಿಮಿಟ್ ಬರುತ್ತೆ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿದ್ದೀನಿ. ಅದು ತನಿಖೆ ನಡೀತೈತೆ. ಅದಕ್ಕೆ ನಾವೀಗ ಪೊಲೀಸ್ ಇಲಾಖೆ SP ಅವ್ರಿಗೂ ನಾನು ಒತ್ತಡ ಹಾಕಿರೋದು ಏನಂದರೆ ಅತಿ ತುರ್ತಾಗಿ ಇಡೀ ತಾಲೂಕಿನಲ್ಲಿ ಶ್ರೀಗಂಧ ಬೆಳೆಗಾರರಿಗೆ ಅನ್ಯಾಯ ಆಗಬಾರ್ದು, ರೈತರಿಗೆ ತೊಂದರೆಗೊಳಗಬಾರ್ದು, ರೈತ ಸಾಲಗಾರ ಆಗ್ಬಾರ್ದು ಅಂತಂದರೆ ಆ ಶ್ರೀಗಂಧ ಕಡಿಮೆ ಮಾಡ್ತಕ್ಕಂಥ ಕಳ್ಳರನ್ನ ಹಿಡಿದು ಅವರನ್ನು ಮಟ್ಟ ಹಾಕಬೇಕು ಎಂಬುದು ನಾನು ಇವತ್ತು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡ್ತಾಯಿದ್ದೀನಿ.